ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಯಾಕೋ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ. ಇವತ್ತು ಕೂಡ ಮೂವರು ನಾಯಕರು 30 ನಿಮಿಷ ಈ ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಓಕೆ, ಇವತ್ತು ಸಿಎಂ ಡಿಸಿಎಂ ಜೊತೆ ಸುರ್ಜೇವಾಲಾ ಅವರು ಲಂಚ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ನವದೆಹಲಿಗೆ ವಾಪಸ್ ಹೊರಡುವ ಮುನ್ನ ನಡೆದಿರತಕ್ಕಂಥ ಸಭೆ ಇದು. ಅದರಲ್ಲಿ ಸಿಎಂ ಮತ್ತು ಡಿಸಿಎಂ ಕ್ಲಾರಿಟಿ ಪಡೆಯೋದಕ್ಕೆ ಮುಂದಾಗಿದ್ದಾರೆ. ಏನು, ಯಾಕಿನ್ನೂ ನಮ್ಗೆ ಹೈಕಮಾಂಡ್ ಬುಲಾವ್ ನೀಡಿಲ್ಲ, ದೆಹಲಿ ಬುಲಾವ್ ಬಗ್ಗೆ ಮಾಹಿತಿ ಪಡೆಯೋದಕ್ಕೆ, ಕ್ಲಾರಿಟಿ ಪಡೆಯೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ನಾಳೆಯೇ ಕ್ಲಾರಿಟಿ ಕೊಡೋದಾಗಿ ಸುರ್ಜೇವಾಲಾ ಹೇಳಿದಾರಂತೆ. ಆಯಿತು, ಈ ವಿಚಾರವಾಗಿ ನಾಳೆನೇ ಕ್ಲಾರಿಟಿ ಕೊಡ್ತೀವಿ ಅಂದರೆ ಮಾತುಕತೆಗೆ ಏನು ಕರೀತಾರಾ ಇಲ್ವಾ, ಅಧಿಕಾರ ಹಸ್ತಾಂತರಣ ಅಥವಾ ಸಂಪುಟ ವಿಸ್ತರಣೆನ, ಎಲ್ಲದರ ಬಗ್ಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಈಗ ನಾಳೆನೇ ಕ್ಲಾರಿಟಿ ಕೊಡ್ತೀನಿ ಅಂದರೆ ಯಾವ ರೀತಿ ಕ್ಲಾರಿಟಿ ಅಂತ ಅಂದ್ಬಿಟ್ಟು ಈಗ ಸುರ್ಜೇವಾಲಾ ಇಬ್ಬರು ನಾಯಕರಿಗೆ ಕೊಟ್ಟಿರೋ ಭರವಸೆ ಏನು? ಅರವಿಂದ್, ಇವತ್ತು ನಡೆದಂಥ ಪ್ರತಿಭಟನೆ ಏನಿತ್ತು, ಪ್ರತಿಭಟನೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಭಾಗವಹಿಸಿದರು. ತದನಂತರ ವಾಪಸ್ ಹೋಗುವ ಮಧ್ಯದಲ್ಲಿ ಸಿಎಂ ಮತ್ತು ಡಿಸಿಎಂ ಜೊತೆ ಸುಮಾರು 30 ನಿಮಿಷಗಳ ಕಾಲ ಸಭೆಯನ್ನು ನಡೆಸಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ. ಚಾಮರಾಜನಗರಕ್ಕೆ ಹೋಗಿದ್ದಂಥ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ನೇರವಾಗಿ ಅದೇ ಹೋಟೆಲ್ಗೆ ಬಂದಿದ್ರು. ಸಿಎಂ ಮತ್ತೆ ಸುರ್ಜೇವಾಲಾ ಆಲ್ರೆಡಿ ಅಲ್ಲಿ ಇದ್ರು ಕೂಡ. ಅಲ್ಲಿಂದ ಹೊರಡುವಂಥ ಸಂದರ್ಭದಲ್ಲಿ ಒಂದು ಕ್ಲಾರಿಟಿಯನ್ನು ಪಡೆಯುವ ಪ್ರಯತ್ನವನ್ನು ಮಾಡದಂತೆ ಕಾಣಿಸ್ತಿದೆ, ಯಾವಾಗ ದೆಹಲಿಗೆ ಕರೆಯಬಹುದು ಅನ್ನುವಂಥ ವಿಚಾರ. ಆದರೆ ಈ ವಿಚಾರಕ್ಕೆ ರಾಹುಲ್ ಗಾಂಧಿ ಅವರ ವಿದೇಶ ಪ್ರವಾಸ ವಾಪಸ್ ಬರುವಂಥದ್ದು ಯಾವಾಗ ಅಥವಾ ಹೋಗುವ ವಿಚಾರದಲ್ಲಿ ಒಂದು ಸಣ್ಣ ಟೆಂಟೇಟಿವ್ ಆಗಿ ಒಂದಷ್ಟು ಚೇಂಜಸ್ ಇದ್ದಂತೆ ಕಾಣಿಸ್ತಾ ಇದೆ. ಅದು ಏನಾದರೂ ಬದಲಾವಣೆ ಆಗುತ್ತೆ ಅನ್ನುವಂಥದ್ದಾದರೆ ಬಹುಶಃ ಅವರು ಹೋಗೋದು ತಡವಾದರೆ ಒಂದೆರಡು ದಿನ, ಅದಕ್ಕಿಂತ ಮುಂಚಿತವಾಗಿ ಏನಾದರೂ ದೆಹಲಿಗೆ ಕರೆಸುವಂಥ ಅವಕಾಶಗಳಿದೆ, ಅದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಹೇಳೋಗಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಈಗೇನು ಇವತ್ತು ನಡೆದಂಥ ಸಭೆ ಸಿಎಂ ಡಿಸಿಎಂ ಮತ್ತು ಸುರ್ಜೇವಾಲಾ ಸುಮಾರು 30 ನಿಮಿಷಗಳ ಕಾಲ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಆ ಮಾತುಕತೆಯ ಸಂದರ್ಭದಲ್ಲಿ ದೆಹಲಿಗೆ ಹೋಗಿ ಮಾತುಕತೆ ಆಡುವ ವಿಚಾರಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ನಡೆದಿರುವಂಥ ಚರ್ಚೆ ಏನು, ಮತ್ತೆ ರಾಹುಲ್ ಗಾಂಧಿ ಅವರ ವಿದೇಶ ಪ್ರವಾಸ ಮತ್ತು ಅದೇನಾದ್ರು ಮುಂದೂಡಿಕೆ ಆದರೆ ಅವರು ಹೋಗ್ಲಿಕ್ಕೆ ಮುಂಚಿತವಾಗಿ ಕರೆಯಬಹುದಾದಂಥ ಸಾಧ್ಯತೆಗಳ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ. ಮತ್ತು ಈ ವಿಚಾರದಲ್ಲಿ ಎಐಸಿಸಿ ನಾಯಕರ ಜೊತೆ ಮಾತನಾಡಿ ನಾಳೆ ಸಂಜೆ ಒಳಗೆ ಒಂದು ಕ್ಲಾರಿಟಿಯನ್ನು ಕೊಡ್ತೀವಿ, ಹಾಗೇನಾದರೂ ತಕ್ಷಣಕ್ಕೆ ಏನಾದರೂ ದೆಹಲಿಗೆ ಕರೆಯುವಂಥ ಸಾಧ್ಯತೆಗಳಿದ್ರೆ ಅದ್ರ ಬಗ್ಗೆ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ಕೊಡುವಂಥ ಭರವಸೆಯೊಂದಿಗೆ ಸುರ್ಜೇವಾಲಾ ದೆಹಲಿಗೆ ತೆರಳಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಸುಕೇಶ್, ಧನ್ಯವಾದ. ಒಟ್ಟಾರೆ ಈಗ ಸದ್ಯಕ್ಕಂತೂ ಕಾಯ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರಿಗಿಲ್ಲ ಅಂದರೂ ಡಿ ಕೆ ಶಿವಕುಮಾರ್ ಅವ್ರಿಗಾದರೂ ಒಂದಷ್ಟು ಆತುರ ಇದೆ ಈ ವಿಚಾರದಲ್ಲಿ, ಡೆಲ್ಲಿಗೆ ಯಾವಾಗ ಕರೀತಾರೆ ಅಂತಂದ್ಬಿಟ್ಟು. ಸಿದ್ದರಾಮಯ್ಯನವ್ರು ಮಾತ್ರ ರಾಹುಲ್ ಗಾಂಧಿ ಅವರು ಕೇರಳದಲ್ಲಿ ಸಿಕ್ಕಿದ್ರಲ್ಲ ಮೊನ್ನೆ, ಅವತ್ತೆಲ್ಲ ಕೇಳಿದಾರಂತೆ ಸಂಪುಟ ವಿಸ್ತರಣೆಗೆ ಮಾತಾಡಬೇಕು, ಟೈಮ್ ಕೊಡಿ ಅಂತೆಲ್ಲ. ಸೊ ಹಾಗಾಗಿ ಇವಾಗ ಈ ತಿಂಗಳು 24ನೇ ತಾರೀಕಿಂದ 11 ದಿವಸ ರಾಹುಲ್ ಗಾಂಧಿ ಅವರು ಬ್ರೆಜಿಲ್ ಮತ್ತು ಜರ್ಮನಿ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಅಥವಾ ಅದು ಬದಲಾವಣೆಯೂ ಆಗ್ಬೋದು ಅಂತಿದ್ದಾರೆ. ಅಷ್ಟರಲ್ಲೇನಾದರೂ ಕರೆದು ಮಾತಾಡ್ತಾರಾ ಇನ್ನು 3 ದಿವಸದ ಒಳಗಡೆ, ಅಥವಾ ಅವ್ರ ಪ್ರವಾಸನೇ ಮುಂದೂಡಿಕೆ ಆಗುತ್ತಾ, ಅದ್ರ ಬಗ್ಗೆನೂ ಕೂಡ ಸುರ್ಜೇವಾಲಾ ಅವರು ಒಂದಷ್ಟು ಹಿಂಟ್ ಕೊಟ್ಟಿದ್ದಾರಂತೆ. ರಾಹುಲ್ ಗಾಂಧಿ ಅವರ ಪ್ರವಾಸದ ವೇಳಾಪಟ್ಟಿಯಲ್ಲೂ ಹೆಚ್ಚು ಕಡಿಮೆ ಆಗ್ಬೋದು. ಆ ಥರ ಏನಾದರೂ ಆಯಿತು ಅಂದರೆ ದೆಹಲಿಗೆ ಬುಲಾವ್ ನೀಡ್ತಾರೆ. ನಾಳೆ ನಿಮಗೆ ಈ ವಿಚಾರದವಾಗಿ ಒಂದು ಕ್ಲಾರಿಟಿ ಕೊಡ್ತೀನಿ ಅಂತ ಸುರ್ಜೇವಾಲಾ ಅವರು ಹೇಳಿ ದೆಹಲಿಗೆ ಹೊರಟಿದ್ದಾರೆ. ಇವತ್ತು ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ಕಾಂಗ್ರೆಸ್ ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡಿತ್ತು. ಅದರಲ್ಲಿ ಅವರೆಲ್ಲರೂ ಕೂಡ ಭಾಗಿಯಾಗಿದ್ದರು.